ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ಇನ್ನೂ ಯಾರ್ಯಾರು OEC ಯಾರು ಕೂಡ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಇಲ್ಲಿವರೆಗೂ ಬರೀ 2x ಸ್ಪೀಡಲ್ಲಿ ಬರೀ ಏನು ವಿಡಿಯೋನ ಕಂಪ್ಲೀಟಾಗಿ ಮೂವ್ ಮಾಡ್ಕೊಂಡು ಫಾರ್ವರ್ಡ್ ಮಾಡಿಕೊಂಡು ಎಲ್ಲ ಯಾರ್ಯಾರು ಎಷ್ಟೆಷ್ಟು ಕಂಪ್ಲೀಟ್ ಮಾಡಿದ್ದಾರೆ 50% ಆಗಿರ್ಬೋದು, ಇಲ್ಲ 80% ಆಗಿರ್ಬೋದು, ಇಲ್ಲ ಅಂದರೆ ಇನ್ನೂ ಏನೇನು ಗ್ರೀನ್ ಬಂದಿರಲ್ಲ ಅದೆಲ್ಲ ಕೂಡ ಕಂಪ್ಲೀಟ್ಲಿ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಅದಾದಮೇಲೆ ಮತ್ತು ಕ್ವಿಝ್ ಆಗಿರ್ಬೋದು, ಅಸೈನ್ಮೆಂಟ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ಕಂಪ್ಲೀಟ್ಲಿ ಹೇಳ್ತೀನಿ. ಈಗ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಮೈ ಕೋರ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನಿನ್ನೆ ಒಂದೇ ದಿನ 83%ನ ಕಂಪ್ಲೀಟ್ಲಿ ಮಾಡಿರೋವಂಥದ್ದು ನೀವೇ ನೋಡ್ತಾ ಇದ್ದೀರಲ್ಲ. ಇಲ್ಲಿ ಪ್ರೋಗ್ರೆಸ್ ಬಂದು 83%. ನಂದು ಮೆಕ್ಯಾನಿಕಲ್ಲು. ಇವತ್ತು ನಾನು ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿರೋದು ಇನ್ನೊಂದು ಪ್ರಾಡಕ್ಟ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗು. ಅದರಲ್ಲಿ ಪ್ರೋಗ್ರೆಸ್ ಬಂದು ಬರೀ 8% ಇದೆ. ಇಲ್ಲಿ ಕಂಟಿನ್ಯೂ ಕೊಡ್ತೀನಿ. ಆಲ್ರೆಡಿ ಇಲ್ಲಿ ಫಸ್ಟ್ ವೀಕ್ ಕಂಪ್ಲೀಟ್ ಆಗಿದೆ. ಅಂದರೆ ಒಂದು ವೀಡಿಯೋಗೆ 2% 2, 6, 2, 4, 6, 8 ಇದು ಓಕೆನಾ. ಈಗ ವೀಕ್ ಸೆಕೆಂಡ್ಗೆ ಹೋಗೋಣ. ಆಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿ. ಈ ಸ್ಪೀಡ್ ಇದೆ ನೋಡಿ, ಈ ಸ್ಪೀಡ್ ಇದೆಯಲ್ಲ, ನಾರ್ಮಲ್ ಕ್ಲಿಕ್ ಮಾಡಿ. ಅದು ಗ್ಲಿಚ್ ಆಗಿದೆ. ಇಲ್ಲಿ ಸ್ಪೀಡ್ ಇದೆಯಲ್ಲ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ 2x ಸ್ಪೀಡ್ ಇದು ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ನನಗೆ 42% ಅಂತ ತೋರಿಸ್ತದೆ. ಅಂದರೆ ನಾನು ಪ್ರೀವಿಯಸಲ್ಲಿ 42% ಆಗುವಷ್ಟು ಕಂಪ್ಲೀಟ್ ಮಾಡಿದ್ದೆ ವಿಡಿಯೋನ. ಅವಾಗೇನು ಮಾಡಿ ಗೊತ್ತಾ, ಈಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 34 ಅಂದರೆ ಡಿವೈಡ್ ಮಾಡಿಕೊಂಡು ಎಲ್ಲಿಂದ ಎಷ್ಟು ಮೂವ್ ಮಾಡಬೇಕು ಅಂತ ನೋಡಿಕೊಂಡು ಇಲ್ಲಿ 2x ಸ್ಪೀಡ್ ಇಡೋದಲ್ಲದೆ ನೀವು ನೆಕ್ಸ್ಟು 10 ಸೆಕೆಂಡ್ಸ್ ಇಲ್ಲ 20 ಸೆಕೆಂಡ್ಸ್ ಈ ಥರ ಮೂವ್ ಮಾಡ್ತಾ ಹೋಗಿ, ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರ ಇಲ್ಲಿ 43% ಇದ್ದಿದ್ದು 46% ಆಯಿತು, ಕರೆಕ್ಟಾ. ನಾಳೆ 48 ಆಗಿದೆ, ಸಾರಿ 46, ಇವಾಗ 49 ಆಗಿದೆ. ಜಸ್ಟ್ ಇದೇ ಥರನೇ ಹಿಂಗೆ ಮೂವ್ ಮಾಡ್ಕೊಂಡು 10% ಇಲ್ಲ 10 ಸೆಕೆಂಡ್ಸ್ ಮೂವ್ ಮಾಡ್ತಾ ಹೋಗಬೇಕು. ನೋಡಿದ್ರ 52% ಇದ್ದಿದ್ದು ಆಲ್ರೆಡಿ 55% ಆಗಿದೆ. ಸೇಮ್ ಅದೇ ಥರನೇ 2x ಸ್ಪೀಡ್ ಇಡೋದಲ್ಲದೆ ಮತ್ತೆ 10 ಸೆಕೆಂಡ್ಸ್ನ ಫಾರ್ವರ್ಡ್ ಮಾಡಿ. ನೋಡಿದ್ರೆ ಆಲ್ರೆಡಿ 58% ಆಗಿದೆ. ಈಗ 61%, 64% ಆಯಿತು ಆಲ್ರೆಡಿ ಅಲ್ವಾ. ಸೇಮ್ ಅದೇ ಥರನೇ ಎಲ್ಲ ವೀಡಿಯೋಗೂ ಹಂಗೆ ಮಾಡಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನೋಡಿ ಅಲ್ಲಿ 67%, 70%. ಸೊ ಗೈಸ್, ಹಿಂಗೆ ಮಾಡ್ತಾ ಹೋದರೆ ನೀವು ಆದಷ್ಟು ಬೇಗ OEC ಕಂಪ್ಲೀಟ್ ಮಾಡ್ತೀರಾ. ಇಲ್ಲಾಂದರೆ ಮತ್ತೆ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಈಗ 72% ಆಗಿದೆ, ಇಲ್ಲಿ 75% ಆಗಿದೆ ಅಲ್ಲ, 72 ಇಂದ 75% ಆಗಿದೆ ಅಲ್ಲ. ಇಲ್ಲಿ ವಿಡಿಯೋ ಏನು ಮಾಡ್ತೀರಾ ನೀವು, ಫಾರ್ವರ್ಡ್ ಮಾಡ್ತೀರಾ. ನೋಡಿ ಅಲ್ಲಿ 78% ಆಯಿತು. ಒಂದೊಂದು ಸತಿ ಏನಾಗುತ್ತೆ ಗೊತ್ತಾ, ನೀವು ಕಂಪ್ಲೀಟ್ಲಿ ಇಲ್ಲಿವರೆಗೂ ನೀವು ಫಾರ್ವರ್ಡ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀರ. ಇಲ್ಲಿ ಇನ್ನೂ 1 ಮಿನಿಟ್ ಏನೋ ಬಾಕಿ ಇರುತ್ತೆ, ಬಟ್ ನಮಗೆ 85% ಅಂತ ತೋರಿಸುತ್ತೆ. ಬಟ್ ಅದು ನಮಗೆ ಫಿನಿಶ್ ಆಗಿದೆ ಅಂತ ನಮಗೆ ತೋರಿಸಲ್ಲ. ಎಕ್ಸಾಂಪಲ್ ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಇಲ್ಲಿ ಅಲ್ಲಿ 82% ಆಗಿದ್ದಲ್ಲ, ಇವಾಗ ನಮ್ಗೆ ಅದು 85 ಆಗಿರಬೇಕು, ಇಲ್ಲ 88 ಆಗಬೇಕು. 88, 89 ಬಂದರೆ ವಿಡಿಯೋ ಕಂಪ್ಲೀಟ್ ಅಂತಲೇ ಲೆಕ್ಕ. ಅಲ್ಲಿ ನೋಡಿದ್ರೆ ಇಲ್ಲಿ ಈಗ ಗ್ರೀನ್ ಬರುತ್ತೆ ನೋಡಿ ಬೇಕಾರೆ. ನೋಡಿದ್ರೆ ಇಷ್ಟೇ. ಇಲ್ಲಿ ಒಂದೊಂದು ವಿಡಿಯೋಗೂ 2%. ಸೊ ಅದೇ ಥರನೇ ಮಾಡ್ಕೊತಾ ಹೋಗಿ. ವೆಬ್ಸೈಟ್ ಕಂಡಿಡಿದವನು ಬೇರೆ ಲೆವೆಲ್ ಅಣ್ಣ. ಇಲ್ಲಿ ಪ್ರೋಗ್ರೆಸ್ ಈಗಾಗಲೇ ನನಗೆ 10% ಅಂತ ಬರಬೇಕು. ಸ್ಲೋ ಇದೆ ಬ್ರೋ.
ನೋಡಿದ್ರಾ ನನ್ನ ಪ್ರೋಗ್ರೆಸ್ ಈಗಾಗಲೇ 10% ಆಯಿತು. ಸೊ ಹಿಂಗೆ ಮಾಡ್ತಾ ಹೋಗಿ. ಅದಾದಮೇಲೆ ಏನು ಗೊತ್ತಾ, ತುಂಬ ಜನ ಕನ್ಫ್ಯೂಷನ್ಸಲ್ಲಿ ಇದ್ದೀರಾ ಅಸೈನ್ಮೆಂಟ್ಸು ಮತ್ತು ಕ್ವಿಝ್ ಅಂತ. ಇಲ್ಲಿ ಕ್ವಿಝ್ ಇದೆ ನೋಡಿ, ಅಸೈನ್ಮೆಂಟ್ 1 ಅಸೈನ್ಮೆಂಟ್ 2 ಅಂತ ಇರುತ್ತೆ. ಆ್ಯಕ್ಚುಲಿ ಕ್ವಿಝ್ 1 ಕ್ವಿಝ್ 2 ಅಂತ ಬರುತ್ತೆ. ಅಸೈನ್ಮೆಂಟ್ ಯಾವುದೇ ಥರ ಏನೂ ಇರಲ್ಲ. ವ್ಯೂ ಅಸೈನ್ಮೆಂಟಲ್ಲಿ ನೋಡಿ, ಇಲ್ಲಿ ಏನು ಕೂಡ ಇರಲ್ಲ. ಮತ್ತು ಬ್ಯಾಕ್ ಬನ್ನಿ, ಬ್ಯಾಕ್ ಬಂತು, ಇಲ್ಲಿ ಕ್ವಿಝ್ ಇದೆಯಲ್ಲ, ಇಲ್ಲಿ ಅಸೈನ್ಮೆಂಟ್ 1 ಅಂತ ಇದೆ, ಅಸೈನ್ಮೆಂಟ್ 2 ಅಂತ ಇದೆ. ಅಸೈನ್ಮೆಂಟ್ 1ಅಲ್ಲಿ 25 ಕ್ವಶನ್ಸು, ಅಸೈನ್ಮೆಂಟ್ 2ಅಲ್ಲಿ 25 ಕ್ವಶನ್ಸು. 1 hour ಟೈಮ್ ಇರುತ್ತೆ ಎರಡರಲ್ಲೂ. ಜಾಸ್ತಿ ತಲೆ ಎಲ್ಲ ಯೋಚನೆ ಮಾಡಿಕೊಂಡು ಎಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ChatGPT ಯೂಸ್ ಮಾಡಿ, ಇಲ್ಲ ಜೆಮಿನೈ ಯೂಸ್ ಮಾಡಿ, ಇಲ್ಲ ಬೇರೆ ಏನಾರು AI ಇದೆ, ಮೀಟಾ ಇದೆಯಲ್ಲ, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು, ಎಲ್ಲ ಯೂಸ್ ಮಾಡಿಕೊಂಡು ಬೇಗ ಬೇಗ ಕ್ಲಿಯರ್ ಮಾಡ್ಕೊಳ್ಳಿ. ಅದಾದಮೇಲೆ ಯಾವುದೇ ಥರ ಮಾರ್ಕ್ಸ್ಗಳೇನು ತೋರಿಸಲ್ಲ, ಡೈರೆಕ್ಟ್ ಪಾಸ್ ಅಂತ ಬರುತ್ತೆ. ಅಷ್ಟೇ. ಆದಷ್ಟು ಬೇಗ ವೀಡಿಯೋನೆಲ್ಲ ಕ್ಲಿಯರ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನೇನು ಎಕ್ಸಾಮ್ಸ್ ಬೇರೆ ಹತ್ರ ಬಂತು. ಆಲ್ ದ ಬೆಸ್ಟ್ ಮೈ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.